ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SG ಕ್ರಿಯೇಷನ್. ಇವತ್ತು ಒಂದು ಹೊಸ ರೀತಿಯ ಒಂದು ಸ್ಟೆಪ್ ಬಫ್ ಕ್ರೋಶೆ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ದಾರ ಬಂದು ಸ್ಯಾರಿಯಲ್ಲಿರುವಂಥ ದಾರ 8 ಎಳೆ ದಾರನ ತೊಗೊಂಡಿದ್ದೀನಿ. ಸ್ಯಾರಿ ಫುಲ್ಲಾಗಿ ಸಿಲ್ವರ್ ಕಲರ್ ಇದೆ. ಇದಕ್ಕೆ ಸಿಲ್ವರ್ ಕಲರ್ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ. ಬೀಡ್ಸ್ ಸೈಜ್ ಬಂದು 3mm ಬೀಡ್ಸ್ಗಳನ್ನ ಈ ಒಂದು ಡಿಸೈನ್ಗೆ ನಾನು ತೊಗೊಂಡಿದ್ದೀನಿ. ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಸೊ ಸೀರೆ ರೈಟ್ ಸೈಡಲ್ಲಿ ಪಲ್ಲುಗೆ ನೀಡಲ್ನ ಹಾಕಿಬಿಟ್ಟು ದಾರನ ಇಟ್ಕೊಳ್ಳೋಣ. ಫಸ್ಟು ಈ ರೀತಿ ದಾರನ ತೊಗೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕಕ್ಕೆ ಇನ್ನೂ ಒಂದು ಲಾಕ್. ಸೊ 2 ಲಾಕನ್ನು ಹಾಕಿ ಇಲ್ಲಿ ಸ್ಟಾರ್ಟಿಂಗ್ಗೆ ಥ್ರೆಡ್ನ ಮೇಲೆ ಮಾಡಿಕೊಂಡು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಇಲ್ಲಿ ಬೀಡ್ ಲಾಕ್ ಹಾಕೋದೇನು ಬೇಡ, ಹಾಗೆ ಮತ್ತು ಪಲ್ಲುಗೆ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ಲಾಕ್ ಮಾಡ್ಕೋಬೇಕು. ಈ ರೀತಿ ಬೀಡ್ ಲಾಕ್ ಹಾಕಿದ ಮೇಲೆ ಈಗ ಚೈನ್ಸನ್ನ ಮಾಡ್ಕೊತಾ ಇದ್ದೀನಿ. 1 2 3 4 ಚೈನ್ಸನ್ನು ಹಾಕಿಬಿಟ್ಟು ಈ 4 ಚೈನ್ ಎಲ್ಲಿ ಬರುತ್ತೆ ನೋಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಆ ಪಾಯಿಂಟಿಗೆ ಮತ್ತೆ ಪಲ್ಲುಗೆ ನೀಡನ್ನು ಹಾಕಿ ದಾರನ ತೊಗೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಹಾಕಿದ ತಕ್ಷಣ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆ ಮಾಡ್ಕೋಬೇಕು. ಥ್ರೆಡ್ನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಬೀಡ್ ಆ್ಯಡ್ ಮಾಡಿಕೊಂಡು ಇಲ್ಲಿ ಬೀಡ್ ಲಾಕ್ ಹಾಕ್ತಾಯಿಲ್ಲ, ಹಾಗೆ ಡೈರೆಕ್ಟಾಗಿ ಪಲ್ಲುಗೆ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ಲಾಕ್ ಮಾಡ್ಕೊತೀವಿ. ಸೊ ಈ ರೀತಿ ಲಾಕನ್ನ ಹಾಕಿದ ಮೇಲೆ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. 2 ಸತಿ ದಾರ ಸುತ್ತಕೊಂಡು ಸ್ವಲ್ಪ ಸ್ಲ್ಯಾಂಟಿಂಗಲ್ಲಿ ನೀಡಲ್ನ ಈ ರೀತಿ ಮೆಜರ್ಮೆಂಟ್ನ ನೋಡ್ಕೋಬೇಕು. ಕರೆಕ್ಟಾಗಿ ಅದು ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಮತ್ತು ಪಲ್ಲುಗೆ ನೀಡಲ್ ಹಾಕಿ ದಾರನ ತೊಗೊಂಡು ಸ್ವಲ್ಪ ಎಳ್ಕೊಳ್ಳಿ. ನೀಟಾಗಿ ನಿಮಗೆ ದಾರ ಕಾಣಿಸುತ್ತೆ. ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು 2ರಿಂದ 1 ಸರಿ ದಾರನ ಪಾಸ್ ಮಾಡ್ಕೋಬೇಕು. ಮತ್ತು 2ರಿಂದ 1 ಸರಿ ದಾರನ ಪಾಸ್ ಮಾಡ್ಕೋಬೇಕು. ಈಗ ಮತ್ತೆ 2 ದಾರ ಇದೆ, ಈ 2 ದಾರನ ಒಂದು ಮಾಡ್ಕೋಬೇಕು. ಸೊ ಈ ರೀತಿ ಸ್ಲ್ಯಾಂಟಿಂಗಲ್ಲಿ ಒಂದು ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಸೊ ಈ ರೀತಿ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ 1 ಚೈನ್ 2 ಚೈನ್ನ ಮಾಡ್ಕೊತಾ ಇದ್ದೀನಿ. 2 ಚೈನ್ನ ಮಾಡಿಕೊಂಡು ನೀಡಲ್ ಮೇಲೆ 1 ಸತಿ ದಾರ ಸುತ್ತಕೊಂಡು ಇಲ್ಲೇ ನಾವು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀವಲ್ವ, ಇದರೊಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡ್ಬಂದು ಫಸ್ಟ್ 2 ಚೈನ್ ಲೆಂತ್ ಎಷ್ಟಿದೆಯೋ ಆ ಲೆಂತಿಗೆ ಥ್ರೆಡನ್ನು ನೀವು ಎಳ್ಕೋಬೇಕು. ಈ ರೀತಿ ದಾರನ ಎಳ್ಕೊಂಡು ಇದನ್ನು ಹಾಗೆ ನೀಡಲ್ ಮೇಲೆ ಉಳಿಸ್ಕೋಬೇಕಾಗತ್ತೆ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತೊಗೊಂಡು ಮತ್ತು ಈ ದಾರ ಆ ಲೆಂತಿಗೆ ಎಳ್ಕೊಂಡು ಸ್ವಲ್ಪ ಈ ಥರ ಬೆರಳು ಇಟ್ಕೊಂಡಿರಿ. ಮತ್ತು ನೀಡಲ್ ಮೇಲೆ ಮತ್ತೆ ಒಂದು ಸತಿ ದಾರ ಸುತ್ತಕೊಂಡು ಮತ್ತೆ ಒಂದು ರೌಂಡ್ ಸುತ್ಕೋಬೇಕು. ಈಗ 3 ಸತಿ ದಾರನ ತೊಗೊಂಡ್ಬಂದಿದ್ದೀರಿ. ಇದು ಬಂದು 4ನೇ ಸತೆ, ಇದು ಬಂದು 5, ಇದು ಬಂದು 6 ಸತಿ ಈ ರೀತಿ ದಾರವನ್ನು ಎಳ್ಕೊಂಡು ಹಾಗೆ ನೀಡಲ್ ಮೇಲೆ ನೀವು ಯಾವುದೇ ಒಂದು 2ರಿಂದ ದಾರ ಪಾಸ್ ಮಾಡ್ಕೊಳ್ದೇನೆ ಎಲ್ಲ ದಾರನ ಈ ಥರ ನೀಡಲ್ ಮೇಲೆ ಉಳಿಸ್ಕೋಬೇಕಾಗತ್ತೆ. ಸೊ ಫಸ್ಟ್ ಸ್ಟಾರ್ಟಿಂಗ್ 2 ಚೈನ್ನ ಕಲ್ತ್ಕೊಂಡು 6 ಸತಿ ದಾರನ ಪಾಸ್ ಮಾಡಿಕೊಂಡಾಗ ಇಲ್ಲಿ 7 ಸತಿ ದಾರ ಅನ್ನೋದು ಕೌಂಟಲ್ಲಿ ಬರುತ್ತೆ. ಸೊ 1 ಸತಿ 2 ಚೈನ್ ಹಾಕಿದ ಮೇಲೇ 6 ಸತಿ ಈ ರೀತಿ ದಾರನ ಎಳ್ಕೊಂಡು ಹಾಗೆ ನೀಡಲ್ ಮೇಲೆ ಉಳಿಸ್ಕೊಂಡು ಈಗ ನೋಡಿ ಎಲ್ಲ ದಾರನ ಒಟ್ಟಿಗೆ ಈ ರೀತಿ ಮತ್ತೆ 1 ಸತಿ ನೀಡಲ್ ಮೇಲೆ ದಾರ ತೊಗೊಂಡು ಎಲ್ಲ ದಾರದಿಂದ ಈ ದಾರನ ಪಾಸ್ ಮಾಡ್ಕೊ. ಸೊ ಈ ರೀತಿ ಪಾಸ್ ಮಾಡ್ಕೊಂಡ್ಮೇಲೆ ಇಲ್ಲೇನು ನೋಡಿ ದಾರ ಬಂದರೆ ಇದನ್ನು ಕೂಡ 1 ಸತಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಲಾಕ್ ಹಾಕಿದ ಮೇಲೆ ನೋಡಿ ಒಂದು ಬಫ್ ಅನ್ನೋದು ಬರುತ್ತೆ. ಈ ರೀತಿ ಒಂದು ಬಫ್ ಹಾಕಿದ ಮೇಲೆ ಮತ್ತೆ ಈಗ ಸೇಮ್ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಸೇಮ್ ಪಾಯಿಂಟ್ ಅಂದರೆ ಫಸ್ಟ್ ತ್ರಿಬಲ್ ಕ್ರೋಶೆ ಕಂಬ ಎಲ್ಲಿ ಹಾಕಿದ್ದೀವೋ ಅದೇ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಸ್ವಲ್ಪ ಎಳ್ಕೊಳ್ಳಿ. ನೀಟಾಗಿ ನಿಮಗೆ ದಾರ ಬರುತ್ತೆ. ಮತ್ತು 2ರಿಂದ 1 ಸರಿ ದಾರ ಪಾಸ್ ಮಾಡ್ಕೊಳ್ಳಿ. ಮತ್ತು 2ರಿಂದ 1 ಸತಿ ಮತ್ತು 2ರಿಂದ 1 ಸತಿ ಆದಷ್ಟು ಸ್ವಲ್ಪ ಮಿಡ್ಲಲ್ಲಿ ಇರುವಂಥ ದಾರ ಸ್ವಲ್ಪ ಲೆಂತಿಯಾಗಿ ಎಳ್ಕೊಂಡು ತ್ರಿಬಲ್ ಕ್ರೋಶೆ ಕಂಬನ ಹಾಕೋಬೇಕಾಗತ್ತೆ. ಸೊ ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ನೋಡಿ 1 ಚೈನ್ ಸೇಮ್ 2 ಚೈನ ಮಾಡ್ಕೊತಾ ಇದ್ದೀನಿ. ಮತ್ತು ಸ್ಟಾರ್ಟಿಂಗಲ್ಲಿ ಈ ಆಚಲ್ಲಿ ಏನು ಮಾಡ್ಕೊಂಡಿದ್ದೀನೋ ಅದೇ ರೀತಿಯಾಗಿ 2 ಚೈನ ಮಾಡ್ಕೊಂಡಿದ್ದೀನಿ. 2 ಚೈನ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇಲ್ಲಿ ತ್ರಿಬಲ್ ಕ್ರೋಶೆ ಕಂಬನ ಏನು ಹಾಕಿದ್ದೀವಲ್ಲ ಅದರೊಳಗಡೆ ನೀಡಲ್ನ ಹಾಕಿ ದಾರನ ತೊಗೊಬಂದು
ಸೊ ಆ 2 ಚೈನ್ ಲೆಂತ್ ಎಷ್ಟಿದೆಯೋ ಆ ಲೆಂತ್ಗೆ ದಾರನ ಎಳ್ಕೊಂಡು ಹಾಗೆ ನೀಡಲ್ ಮೇಲೆ ದಾರನ ಬಿಡಿಸ್ಕೋಬೇಕಾಗತ್ತೆ. ಒಂದು ಸತಿ ಆಯಿತು. ಮತ್ತು ಇದು ಬಂದು 2 3 4 5 6 ಸತಿ ಈ ರೀತಿ ದಾರನ ಪಾಸ್ ಮಾಡಿಕೊಂಡು ಹಾಗೆ ಎಲ್ಲ ಒಟ್ಟಿಗೆ ಎಲ್ಲ ದಾರನ ಲಾಕ್ ಮಾಡ್ಕೋಬೇಕು. ಲಾಕ್ನ ಹಾಕಿದ ಮೇಲೆ ಮತ್ತೆ ಒಂದು ಸತಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ತಕೊಂಡು ಸೇಮ್ ಪಾಯಿಂಟಿಗೆ ಮತ್ತೆ ಅದೇ ಟ್ರಿಬಲ್ ಕ್ರೋಶೆ ಕಂಬ ಹಾಕಿದ್ದೀವಲ್ವ ಅಲ್ಲಿ ಮತ್ತೆ ಒಂದು ಟ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಮತ್ತೆ ಈಗ ಒಂದು ಟ್ರಿಬಲ್ ಕ್ರೋಶೆ ಹಾಕಿದ ತಕ್ಷಣ 2 ಚೈನ್ಸ್ ಮತ್ತೆ ನೀಡಲ್ ಮೇಲೆ ದಾರ ತೊಗೋಬೇಕು. ಮತ್ತು ಈ ಟ್ರಿಬಲ್ ಕ್ರೋಶೆ ಕಂಬದಲ್ಲಿ ಸೇಮ್ ದಾರ 6 ಸತಿ ದಾರ ಈಗ ಪಾಸ್ ಮಾಡ್ಕೊಂಡು ತೊಗೊಂಡಿದ್ದೀವಲ್ವ ಅದೇ ರೀತಿ ಈ ಕಡೆ ಇರುವಂಥ ಟ್ರಿಬಲ್ ಕ್ರೋಶೆ ಕಂಬದಲ್ಲಿ ಕೂಡ 6 ಬರೆ ಈ ರೀತಿ ದಾರನ ತೊಗೊಂಡು ಹಾಗೆ ನೀಡಲ್ ಮೇಲೆ ಉಳಿಸ್ಕೊಂಡು ಎಲ್ಲ ದಾರನ ಈ ರೀತಿ ಒಟ್ಟಿಗೆ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ಎಳ್ಕೊಂಡ್ಮೇಲೆ ನೋಡಿ, ಆಮೇಲೆ ಕರೆಕ್ಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಡಿಸೈನ್ನ. ಫಸ್ಟು ಎಲ್ಲಿ ಬರುತ್ತೆ ನೋಡ್ಕೊಂಡ್ಬಿಟ್ಟು ಇಲ್ಲೇನು ಲಾಕ್ ಹಾಕಿದ್ದೀವಲ್ವ ಜಸ್ಟ್ ಮತ್ತೆ ಒಂದು ಚೈನ ಹಾಕ್ಕೊತಾ ಇದ್ದೀನಿ. ಒಂದು ಚೈನ ಹಾಕಿಬಿಟ್ಟು ಪಲ್ಲುಗೆ ಆದಷ್ಟು ತುಂಬ ಎಳೆಯುತ್ತಾ ಬೇಡ, ಅದು ಕರೆಕ್ಟಾಗಿ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಜಸ್ಟ್ ಒಂದು ಪಾಯಿಂಟಷ್ಟು ಒಳಗಡೆನೆ ಪಲ್ಲುಗೆ ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಹಾಕಿದ ತಕ್ಷಣ ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೋಬೇಕು. ಆಮೇಲೆ ಮತ್ತೆ ಒಂದು 3 mm ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಈಗ 3 mm ಬೀಡನ್ನ ತೊಗೊಂಡಿದ್ದೀನಿ. ಬೀಡನ್ನ ಹಾಕಿ ಇಲ್ಲಿ ಬೀಡ್ ಲಾಕ್ ಹಾಕ್ತಾ ಇಲ್ಲ, ಮತ್ತು ಸೇಮ್ ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಮಾಡಿದ್ವೋ ಅದೇ ರೀತಿ ಪಲ್ಲುಗೆ ಲಾಕ್ ಮಾಡ್ತಾ ಇದ್ದೀನಿ. ಆಮೇಲೆ 4 ಚೈನ್ಗಳನ್ನ ಹಾಕ್ಕೊತಾ ಇದ್ದೀನಿ. 4 ಚೈನ ಹಾಕಿ ಈ 4 ಚೈನ್ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್, ಮತ್ತು ಥ್ರೆಡನ್ನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತೇನೆ. ಮತ್ತೆ ಒಂದು ಬೀಡನ್ನ ಹಾಕಿ ಎಲ್ಲಿ ಬರುತ್ತೆ ನೋಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಮಾಡ್ಕೊಂಡಾಗ ಡಿಸೈನ್ ಬಂದು ನೋಡಿ ಈ ಥರ ಬರುತ್ತೆ. ಪುಟ್ಟ ಡಿಸೈನು ಬಟ್ ಹೆವಿ ವರ್ಕ್ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ಬಫಲ್ಲಿ ನಾವು 6 ಸತಿ ದಾರನ ತೊಗೊಂಬರ್ತೀವಲ್ವ, ಹಂಗಾಗಿ ಸ್ವಲ್ಪ ದಾರದಿಂದನೇ ಜಾಸ್ತಿ ವರ್ಕ್ ಆಗುತ್ತೆ ಇದು. ಸೊ ಮತ್ತೆ ಒಂದು ಟ್ರಿಬಲ್ ಕ್ರೋಶೆ ಕಂಬ, 2 ಚೈನ್ಸ್, ಮತ್ತು ನೀಡಲ್ ಮೇಲೆ ದಾರ ತೊಗೋಬೇಕು. ಮತ್ತು ಟ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿಬಿಟ್ಟು ಈ ರೀತಿ ಮತ್ತೆ 6 ಸತಿ ದಾರನ ತೊಗೊಬೇಕು. ಮತ್ತು ಲಾಕ್ ಮಾಡ್ಕೋಬೇಕು. ಮತ್ತು ಲಾಕ್, ಮತ್ತು ನೀಡಲ್ ಮೇಲೆ 2 ಸತಿ ದಾರ ಸುತ್ಕೊಬೇಕು. ಸೇಮ್ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಟ್ರಿಬಲ್ ಕ್ರೋಶೆ ಕಂಬ, ಮತ್ತು 2 ಚೈನ್ಸ್, ಮತ್ತು ನೀಡಲ್ ಮೇಲೆ ದಾರ ತೊಗೋಬೇಕು. ಮತ್ತು ಟ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿಬಿಟ್ಟು 6 ಸತಿ ನಾವು ಇದೇ ರೀತಿ ದಾರನ ತೊಗೊಂಡು ಬಂದು ಒಟ್ಟಿಗೆ ಎಲ್ಲನೂ ಒಂದು ಸತಿ ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ಲಾಕ್, ಮತ್ತು ನೀಡಲ್ ಮೇಲೆ 2 ಸತಿ ದಾರ, ಸೇಮ್ ಪಾಯಿಂಟಲ್ಲಿ ಮತ್ತೆ ಒಂದು ಟ್ರಿಬಲ್ ಕ್ರೋಶೆ ಕಂಬ, ಮತ್ತು 2 ಚೈನ್ಸ್, ಮತ್ತು ನೀಡಲ್ ಮೇಲೆ ದಾರ ಸುತ್ಕೊತಾ ಇದ್ದೀನಿ. ಮತ್ತು 6 ಸತಿ ಈ ರೀತಿ ದಾರನ ತೊಗೊತಾ ಇದ್ದೀನಿ. ಡಿಸೆಂಟಾಗಿ ಎಲಿಗೆಂಟ್ ಲುಕ್ ಕೊಡುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತವಾಗ್ಲೂ ಒಂದು ಟ್ರೈ ಮಾಡಿ. ಇವತ್ತು ಈ ಡಿಸೈನ ತುಂಬ ಹೆವಿಯಾಗಿರುವಂಥ ಬ್ರೈಡಲ್ ಸೀರೆಗೆ ಹಾಕ್ತಾ ಇದ್ದೀನಿ. ಸೊ ಹೆವಿಯಾಗಿ ಯಾರೆಲ್ಲ ಡಿಸೈನ್ ಇಷ್ಟಪಡೋದಿಲ್ಲೋ, ಡಿಸೆಂಟಾಗಿ ಬೇಕು ಅಂದರೆ ಈ ಡಿಸೈನ್ನ ನೀವು ಸೀರೆಗೆ ಆರಾಮಾಗಿ ಹಾಕ್ಕೊಳ್ಬೋದು. ಸೊ ಮತ್ತೆ ನೋಡಿ ಈ ರೀತಿ ಹಾಕಿದ ಮೇಲೆ ಒಂದು ಚೈನ ಕೂಡ ಹಾಕಿದ್ದೀನಿ. ಆಮೇಲೆ ಎಲ್ಲಿ ಬರುತ್ತೆ ನೋಡಿಕೊಂಡು ಒಂದು ಪಾಯಿಂಟಷ್ಟು ಒಳಗಡೆ ಲಾಕ್ ಮಾಡ್ತೀನಿ. ಸೊ ಲಾಕ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡನ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕೂಡ ಲಾಕ್ ಮಾಡಿ ಆಮೇಲೆ 4 ಚೈನ್ಗಳನ್ನ ಹಾಕ್ತಾ ಇದ್ದೀನಿ. ಸೊ 4 ಚೈನ್ ಹಾಕಿ 4 ಚೈನ್ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್, ಮತ್ತು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಡಿಸೈನ್ ಬಂದುಬಿಟ್ಟು ಈ ಥರ ಬರುತ್ತೆ. ಸೊ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲಾಗಿ ಇದೇ ರೀತಿ ನೀವು ವರ್ಕನ್ನು ಮಾಡ್ಕೊಂಡು ಹೋಗಬೇಕು. 2 ಕಡೆ ಕೂಡ ಈ ಡಿಸೈನು ಸೇಮ್ ಬರುತ್ತೆ. ಒಂದು ರೀತಿ 2 in 1 ಡಿಸೈನ್ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಕಂಪ್ಲೀಟಾಗಿ ಹಾಕಿದ ಮೇಲೆ ಈ 4 ಚೈನ್ ಗ್ಯಾಪಲ್ಲಿ ಕುಚ್ಚು ಅನ್ನೋದು ಹಾಕ್ಕೋಬೇಕು. ಒಂದೇ ಕಲರಲ್ಲಿ ಹಾಕ್ಕೊಂಡ್ರೂ ನಡೆಯುತ್ತೆ, 2 ಕಲರ್ ಬೇಕಿದ್ದರೆ 2 ಕಲರಲ್ಲೇ ಕೂಡ ನೀವು ಹಾಕ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಆಗಿ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ.
ಸೊ ಕಂಪ್ಲೀಟಾಗಿ ಡಿಸೈನ್ ಎಲ್ಲ ಹಾಕಿದ ಮೇಲೆ ಕುಚ್ಚನ್ನ ಕಟ್ಟಿದ್ದೀನಿ. ಸೊ ಕುಚ್ಚು ಕಟ್ಟಿದ ಮೇಲೆ ಡಿಸೈನ್ ಲುಕ್ ಬಂದು ನೋಡಿ ಈ ಥರ ಬಂದಿದೆ. ಇದಕ್ಕೆ ಬಂದು 3 ಕಲರು, ಪಲ್ಲು ಕಲರ್ ಏನು ಕಲರ್ ಇದೆಯೋ ಅದರಲ್ಲಿ 3 ಕಲರ್ ಕುಚ್ಚು ಸೇಮ್ ಕಲರ್ಲ್ಲ ಹಾಕಿದ್ದೀನಿ. ಒಂದು ಪಿಂಕ್ ಕಲರ್ಲಿ ಕುಚ್ಚು ಅನ್ನೋದು ಈ ಒಂದು ಡಿಸೈನ್ಗೆ ನಾನು ಹಾಕಿದ್ದೀನಿ. ನೀವು ಬೇಕಿದ್ರೆ ಅದೊಂದು ಇದೊಂದು ಕುಚ್ಚನ್ನು ಹಾಕ್ಕೋಬೋದು, ಇಲ್ಲ ಅಂತಂದರೆ ಒಂದೇ ಕಲರ್ಲಿ ವರ್ಕ್ ಮಾಡಿಕೊಂಡು ಒಂದೇ ಕಲರ್ ಕುಚ್ಚು ಕೂಡ ನೀವು ಹಾಕೋಬೋದು. ತುಂಬ ಸ್ಮಾಲ್ ಮಿನಿ ಹಚ್ ಕ್ರೋಶೆ ಡಿಸೈನ್ ಇದು, ತುಂಬ ದೊಡ್ಡದಾಗಿ ಇನ್ನೂ ಬರೋದಿಲ್ಲ. ನೀವು ನೋಡ್ತಾ ಇರ್ಬೋದು 3 ಹತ್ತದಲ್ಲಿ ಬಫ್ ಬಂದಿರುವಂಥ ಒಂದು ಡಿಸೈನು. ತುಂಬ ನೀಟಾಗಿ ಬರುತ್ತೆ, ಹಾಗೆ ಹಾಕೋದಕ್ಕೆ ಅಂತ ಹೆವಿ ವರ್ಕ್ ಕೂಡ ಇಲ್ಲ, ಬೇಗನೆ ಮುಗಿದೋಗ್ಬಿಡುತ್ತೆ. ಹಾಗೆ ಇದಕ್ಕೆ ತಕ್ಕಂಗೆ ಕುಚ್ಚು ಕೂಡ ಅಷ್ಟೇ ತುಂಬ ಚಿಕ್ಕದಾಗಿ ಕುಚ್ಚು ಅನ್ನೋದು ನಾನು ಹಾಕಿದ್ದೀನಿ. ಸೊ ಕಂಪ್ಲೀಟ್ ಫೈನಲ್ ಆಗಿ ಲುಕ್ ಬಂದು ಈ ಥರ ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಎದುರುಗಡೆ ಮಾತ್ರ ತುಂಬಾ ಕ್ಯೂಟಾಗಿ ಒಂದು ಎಲಿಗೆಂಟ್ ಲುಕ್ ಡಿಸೈನ್ ಅಂತಲೇ ಹೇಳ್ಬೋದು. ಜಸ್ಟ್ ಕುಚ್ಚು ಹತ್ರ ಮಾತ್ರ ಬೀಡ್ಸ್ ಇದೆ, ಅದು ಕೂಡ ನಿಮಗೆ ಬೇಡ, ನಮಗೆ ಬೀಡ್ಸ್ ಇಷ್ಟ ಇಲ್ಲ ಅಂದರೆ ಅಲ್ಲಿ ಕೂಡ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ಸೊ ಫೈನಲ್ ಆಗಿ ಲುಕ್ಕು ಈ ಥರ ಇದೆ. ಇನ್ನು ಮುಂದೆ ನಾನು ಯಾವುದೇ ಒಂದು ಪ್ರೈಸ್ಗಳನ್ನ ಡಿಸೈನ್ಗೆ ನಾನು ಹೇಳೋದಿಲ್ಲ, ಯಾಕಂದರೆ ಸ್ವಲ್ಪ ನನಗೆ ಯಾಕೋ ಸರಿ ಅಂತ ಕಾಣಿಸ್ತಾ ಇಲ್ಲ. ಕೆಲವೊಂದು ಊರುಗಳಲ್ಲಿ ಕೆಲವೊಂದು ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ ಅಂತ ನಾನು ಹೇಳಿರ್ತೀನಿ, ಬಟ್ ಇತ್ತೀಚೆಗೆ ಅಷ್ಟು ಹಾಕ್ತೀವಿ ಇಷ್ಟ ಹಾಕ್ತೀವಿ ಅಂತ ಬೇರೆ ಕಾಮೆಂಟ್ ಮಾಡ್ತೀರಾ. ಸೊ ಯಾರಿಗಾದರೂ ಪ್ರೈಸ್ ಕೇಳಬೇಕು, ನಿಮಗೆ ತಿಳ್ಕೊಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ, ನಾನು ಪ್ರೈಸನ್ನು ತಿಳಿಸ್ತೀನಿ. ಹಾಗೆ ಇನ್ನು ಸ್ವಲ್ಪ ದಿನ ನಾನು ವಾಟ್ಸಪ್ ನಂಬರ್ನ ಬೇರೆದನ್ನು ಮಾಡ್ಕೊತೀನಿ, ಬೇಕಿದ್ರೆ ನೀವು ಡೈರೆಕ್ಟಾಗಿ ವಾಟ್ಸಪ್ಪಲ್ಲೇ ನೀವು ನನಗೆ ಮೆಸೇಜನ್ನು ಮಾಡ್ಬೋದು. ಹಾಗಾಗಿ ಇವತ್ತು ನಾನು ಯಾವುದೇ ಒಂದು ಡಿಸೈನ್ ಪ್ರೈಸ್ಗಳನ್ನ ಹೇಳ್ತಾ ಇಲ್ಲ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.